ಇನ್ನು ಈಗ ಹುಬ್ಳಿ ಧಾರವಾಡದ ಸ್ಟೋರಿಯನ್ನು ನೋಡೋಣ. ಇಲ್ಲೇನಾಗಿದೆ ಗೊತ್ತಾ, ರೌಡಿಸಮ್ ಒಂದು ಅಲ್ಪ ಮಟ್ಟಕ್ಕೆ ನಿಂತಿದ್ರು ಕೂಡ ಅವ್ರ ಫಾಲೋವರ್ಸ್ ಮಾತ್ರ ಬಿಡೋದಿಲ್ಲ. ನಮ್ಮ ಬಾಸು ನಮ್ಮ ಅಣ್ಣ ಅಂತ ಹೇಳ್ಕೊಂಡು ಫೋಟೋಗಳನ್ನು ಹಾಕಿ ಬಿಲ್ಡಪ್ ಕೊಡ್ತಾರೆ. ಈಗ ರೌಡಿಸಮ್ ಮಟ್ಟ ಹಾಕೋದಕ್ಕೆ ಕಾಕಿ ಬೇರೆ ರೀತಿ ಪ್ಲಾನ್ ಮಾಡ್ತಾ ಇದೆ. ಹೆಂಗೆ ಅಂತಂದ್ರೆ ಸೋಷಿಯಲ್ ಮೀಡಿಯಾ, ಈ ಸಾಮಾಜಿಕ ಜಾಲತಾಣ ಬರುತ್ತಲ್ಲ, ಅದ್ರ ವಿರುದ್ಧ ಸಮರ ಸಾರಿದ್ದಾರೆ ಹುಬ್ಳಿ ಧಾರವಾಡ ಪೊಲೀಸ್. ಈ ಅಣ್ಣ ನಮ್ಮ ಬಾಸು ನಮ್ಮ ಡಾನು ಅಂತೇಳಿ ಫೋಟೋಗಳನ್ನು ಸ್ಟೇಟಸ್ಗಳನ್ನು ಹಾಕೊಂಡು ಬಿಲ್ಡಪ್ ಕೊಡ್ತಾರಲ್ಲ, ಇದೇ ಈ ಇಬ್ಬರು ರೌಡಿಗಳ ಮಧ್ಯೆ ತಂದಿಡೋದು ಇದೇನೆ. ಅದರಿಂದ ಹೊಡೆದಾಟಗಳಾಗ್ತವೆ, ಕೊಲೆಗಳಾಗ್ತವೆ. ಹಿಂಗಾಗಬಾರ್ದು ಅಂತೀನಿ ಕಠಿಣ ಕ್ರಮ ತೆಗೆದುಕೊಳ್ಳೋದಕ್ಕೆ ಮುಂದಾಗ್ತಾ ಇರೋದು. ಲಾಂಗು ಮಚ್ಚು ತಲವಾರು ಹಿಡ್ಕೊಂಡು ವಿಡಿಯೋ ಮಾಡಿ ಅದಕ್ಕೊಂದು ಸಾಂಗ್ ಹಾಕೋದು, ನಮ್ಮ ಅಣ್ಣ ನಮ್ಮ ಬಾಸು ಅಂತ. ಈಗ 15 ಠಾಣೆಗಳಲ್ಲಿ 28ಕ್ಕೂ ಹೆಚ್ಚು ರೌಡಿ ಶೀಟರ್ಗಳಿದ್ದಾರೆ. ಈಗ ಹದ್ದಿನ ಕಣ್ಣಿಡಲಾಗಿದೆ ಸಾಮಾಜಿಕ ಜಾಲತಾಣದ ಮೇಲೆ ಪೊಲೀಸರು. ಹುಬ್ಳಿ ಧಾರವಾಡ ರೌಡಿಸಮನ್ನು ಮಟ್ಟ ಹಾಕಬೇಕು ಅಂತ ರೌಡಿ ಚಟುವಟಿಕೆಗಳನ್ನು ನಡೆಸ್ತಾರಲ್ಲ, ಅವ್ರ ಮೇಲೆ ನಿಗಾ ಇಡಲಾಗಿದೆ. ಆಮೇಲೆ ಅವ್ರ ಫಾಲೋವರ್ಸ್, ಇವ್ರಿಗೂ ಒಂದು ಫ್ಯಾನ್ಸ್ ಬೇಸ್ ಬೇರೆ ಇದೆ. ಸಾಮಾಜಿಕ ಜಾಲತಾಣದಲ್ಲಿ ಅವ್ರದ್ದು ಫೋಟೋ ವಿಡಿಯೋ ತಗೊಂಡು ಲಾಂಗು ಮಚ್ಚೆ ಹಾಕಿರೋದು ವಿಡಿಯೋಗೆ ನಮ್ಮ ಅಣ್ಣ ಬಾಸು ಅಂತೇಳಿ ಸ್ಟೇಟಸ್ ಹಾಕೊಳ್ಳೋದು. ಅದನ್ನ ನೋಡಿ ಇನ್ನೊಬ್ಬ ಆಪೋಸಿಟ್ ಗ್ಯಾಂಗ್ ಅವನು ಏನೋ ಉರ್ಕೊಳ್ಳೋದಂತೆ, ಬಂದು ಹಲ್ಲೆ ಮಾಡೋದಂತೆ, ಹೊಡೆಯೋದಂತೆ, ಕೊನೆಗೆ ಕೊಲೆಯಲ್ಲಿ ಅಂತ್ಯ ಆಗುತ್ತೆ. ಹಿಂಗಾಗಬಾರ್ದು ಅಂತೇಳಿ ಸೋಷಿಯಲ್ ಮೀಡಿಯಾ ಮೇಲೆ ಕಣ್ಣಿಡಲಾಗಿದೆ. 58ಕ್ಕೂ ಹೆಚ್ಚು ರೌಡಿ ಶೀಟರ್ ಖಾತೆ, 700 ಜಾಲತಾಣಗಳು ಎಲ್ಲವೂ ಲಾಕ್ ಆಗಿದ್ದಾವೆ. ಇನ್ನು ಮುಂದೆ ಈ ಥರ ವಿಡಿಯೋಗಳನ್ನು ಮಾಡಂಗಿಲ್ಲ. ಹುಬ್ಳಿ ಧಾರವಾಡದ 15 ಠಾಣೆಗಳಲ್ಲಿ 28ಕ್ಕೂ ಹೆಚ್ಚು ಕೇಸ್ಗಳಿದ್ದಾವೆ. ಸೊ ಹಾಗಾಗಿ ಇನ್ಸ್ಟಾ, ಫೇಸ್ಬುಕ್, ಯೂಟ್ಯೂಬ್ಗಳಲ್ಲಿ ಭಯ ಹುಟ್ಟಿಸಂಗಿಲ್ಲ ಅಂತೇಳಿ ನಿಗಾ ಇಡಲಾಗಿದೆ ಪೊಲೀಸರಿಂದ. ಕ್ರಮಗಳಲ್ಲಿ ತಮ್ಮ ಬೆಂಬಲಿಗರದು ಪಡೆ ರೀತಿ ಮಾಡಿಕೊಂಡು ಅದರಿಂದ ಸಾರ್ವಜನಿಕರಿಗೆ ನನಗೆ ಭಾಳ ದೊಡ್ಡ ಸಪೋರ್ಟ್ ಇದೆ, ನಾನು ಯಾರನ್ನಾದ್ರೂ ಎದುರಿಸಿದರೆ ನೀವು ಹೆದರ್ಕೋಬೇಕು, ನಾನೇನಾದರೂ ನಿಮಗೆ ಹಣ ಡಿಮ್ಯಾಂಡ್ ಮಾಡುವಂಥದ್ದು, ಬೇರೆ ಬೇರೆ ಏನಾದರೂ ಬೆದರಿಕೆ ಹಾಕಿದರೆ ಅದನ್ನೆಲ್ಲ ನೀವು ಒಪ್ಕೋಬೇಕಾಗತ್ತೆ, ನನಗಿಷ್ಟು ಸಪೋರ್ಟ್ ಇದೆ ಅನ್ನೋ ರೀತಿ ಒಂದು ವೀಡಿಯೋಸ್ ಮಾಡಿ ಅದ್ರ ಜೊತೆಗೆ ಡೈಲಾಗ್ಸ್ಗಳನ್ನ ಹೇಳೋದ್ರ ಮುಖಾಂತರ ಭಯ ಉಂಟು ಮಾಡುವಂಥದ್ದು. ಅದ್ರ ಜೊತೆ ಕೆಲವು ಶಾಲಾ ಕಾಲೇಜುಗಳ ಪ್ರಿಮೈಸಸ್ಸಲ್ಲಿ ಹೆಣ್ಮಕ್ಳಿಗೆ ಕಿರಿಕಿರಿ ಆಗೋ ರೀತಿಯಲ್ಲಿ ನಡ್ಕೊಳೋವಂಥದ್ದು. ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ